ಹಾಯ್ ವೆಲ್ಕಮ್ ಬ್ಯಾಕ್ ಟು ಹೇಳೆಮೆಸ್ಟು ಇಂಗ್ಲಿಷ್ ಯೂಟ್ಯೂಬ್ ಚಾನಲ್. ಕಳ್ಳನಿಗೆ ಓಡಿ ಹೋಗೋದು ಬಿಟ್ಟು ಬೇರೆ ಯಾವುದೇ ದಾರಿ ಇರಲಿಲ್ಲ. ನನಗೆ ರಾಜೀನಾಮೆಯನ್ನು ಕೊಡೋದು ಬಿಟ್ಟು ಬೇರೆ ಯಾವುದೇ ದಾರಿ ಇರಲಿಲ್ಲ. ಅವಳಿಗೆ ಮದುವೆ ಆಗೋದು ಬಿಟ್ಟು ಬೇರೆ ಯಾವುದೇ ದಾರಿ ಇರಲಿಲ್ಲ. ತುಂಬಾ ಇಂಟ್ರೆಸ್ಟ್ ಆಗಿರ್ತಕ್ಕಂಥ ವಾಕ್ಯಗಳ ಬಗ್ಗೆ ಇವತ್ತಿನ ಒಂದು ತರಗತಿಯಲ್ಲಿ ಕಲಿಸಿಕೊಡ್ತಾ ಇದ್ದೇನೆ. ದಯವಿಟ್ಟು ಸ್ಕಿಪ್ ಮಾಡದೇನೆ ಎಂಡ್ ವರೆಗೂ ಕೂಡ ವಿಡಿಯೋವನ್ನು ನೋಡಿ ಸೊ ದಟ್ ನೀವು ಕೂಡ ಇದೇ ರೀತಿ ಬಳಕೆ ಮಾಡ್ತಿರ್ತೀರ ಕನ್ನಡದಲ್ಲಿ. ಅವುಗಳನ್ನ ಇಂಗ್ಲಿಷ್ ಅಲ್ಲಿ ಹೇಗೆ ಹೇಳೋದನ್ನ ನಾವೊಂದು ಸ್ಟ್ರಕ್ಚರ್ ಮುಖಾಂತರ ಈಸಿಯಾಗಿ ನಾನು ಹೇಳ್ಕೊಡ್ತೀನಿ. ಓಕೆ, ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ so that you can get our notification every time. Yes, thank you. Let's get into the class. ನೋಡಿ, have or had. have ಅನ್ನು ಪ್ರೆಸೆಂಟ್ ಅಲ್ಲಿ ಬಳಸ್ತೇವೆ. had no choice but to V1. V1 ಅಂದ್ರೆ ಬೇಸ್ ಫಾರ್ಮ್ ವರ್ಬ್ ಗಳನ್ನ ಬಳಸ್ತೇವಲ್ಲ, ಕಮ್, ಸಿಂಗ್, ಈ ರೀತಿ ನೋಡಿ. have no choice but to V1. had no choice but to V1 ಅಂದ್ರೆ ನನಗೆ ಅದನ್ನ ಮಾಡೋದು ಬಿಟ್ಟು ಬೇರೆ ಯಾವುದೇ ದಾರಿ ಇರಲಿಲ್ಲ. ಕೆಲವೊಂದ್ಸರಿ ನಾವು ಮಾತಾಡ್ತಿರ್ತೀವಿ, ಯಾವುದೇ ಒಂದು ಆಪ್ಷನ್ಸ್ ಇರೋದಿಲ್ಲ ನಮ್ಮ ಜೀವನದಲ್ಲಿ. ಒತ್ತಾಯವಾಗಿ ಹೇಗೆ ಆಗ್ಲಿ ಆ ಕೆಲಸವನ್ನ ಮಾಡಲೇಬೇಕಾಗಿರುತ್ತೆ, ಅಲ್ಲಿಗೆ ಹೋಗ್ಲೇಬೇಕಾಗಿರ್ತದೆ. ಅಂತ ಒಂದು ಸಂದರ್ಭದಲ್ಲಿ ಈ ರೀತಿಯ ವಾಕ್ಯಗಳನ್ನ ನೀವು ಈ ರೀತಿ ಸ್ಟ್ರಕ್ಚರ್ ನ ಬಳಸಿ ನೀವು ಮಾತಾಡಬಹುದು. ನೋಡಿ, ಹ್ಯಾವ್ ಅಂದ್ರೆ ಇದು ಪ್ರೆಸೆಂಟ್ ಅಲ್ಲಿ ಆಯ್ಕೆಗಳಿಲ್ದ ಇದ್ದಾಗ, ನಮ್ಗೆ ಯಾವುದೇ ಆಯ್ಕೆ ಇಲ್ಲದೆ ಇದ್ದಾಗ ನಾವು ಮಾತಾಡ್ಲಿಕ್ಕೆ ಬಳಸ್ತೇವೆ. ಅದನ್ನ ಬಳಸಿ ಹ್ಯಾವ್ ನೋ ಚಾಯ್ಸ್ ಬಟ್ ಟು V1. ಪಾಸ್ಟ್ ಅಲ್ಲಿ ಇದ್ದಾಗ ಹ್ಯಾಡ್ ನೋ ಚಾಯ್ಸ್ ಬಟ್ ಟು V1. ಇಲ್ಲಿ ಉದಾಹರಣೆಗಳನ್ನ ಬರ್ತಿದ್ದೀನಿ, ನಾನು ಹೇಳ್ಕೊತಾ ಹೋಗ್ತೀನಿ ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, thief had no choice but to run away. but to had no choice but to ನಂತರ ಬರ್ತಕ್ಕಂಥದ್ದು ಯಾವಾಗ್ಲೂ V1 ಇಲ್ಲಿ ಇರಬೇಕು. ನೋಡಿ, thief ಅಂದ್ರೆ ಕಳ್ಳ. ನೋಡಿ, ರನ್ ಅವೇ ಅಂದ್ರೆ ಏನು? ಎಸ್ಕೇಪ್ ಆಗೋದು. ಎಸ್ಕೇಪ್ ಅಂದ್ರೆ ತಪ್ಪಿಸ್ಕೊಂಡು ಹೋಗೋದು ಅಥವಾ ಓಡಿ ಹೋಗೋದು ಬಿಟ್ಟು ಅಂತ ಹೇಳ್ತೇವೆ. ನೋಡಿ, ಕಳ್ಳನಿಗೆ ತಪ್ಪಿಸಿಕೊಳ್ಳೋದು ಬಿಟ್ಟು ಬೇರೆ ಯಾವುದೇ ದಾರಿ ಇರ್ಲಿಲ್ಲ. ಇಲ್ಲಿ ಪಾಸ್ಟ್ ಅಲ್ಲಿ ಹೇಳ್ತೇವೆ V2 ಅಂದ್ರೆ ಈಗ ಆಗ್ಲೇ ಆಗ್ಬಿಟ್ಟಿದೆ ಅದ್ ಕೆಲಸ. ಅವಾಗ ಅವನ್ಗೆ ಓಡ್ ಹೋಗೋದು ಬಿಟ್ಟು ಬೇರೆ ಯಾವುದೇ ದಾರಿ ಇರ್ಲಿಲ್ಲ, ಅದಕ್ಕೆ ಓಡ್ ಹೋಗಿದ್ದ ಅಂತ ಹೇಳ್ತೇವೆ. ಓಕೆನಾ? ಹ್ಯಾಡ್ ನೋ ಚಾಯ್ಸ್ ಅಂದ್ರೆ ಅವನಿಗೆ ಯಾವುದೇ ದಾರಿ ಇರ್ಲಿಲ್ಲ, ಅವನು ಓಡಿ ಹೋಗೋದು ಬಿಟ್ಟು ಅದಕ್ಕೆ ಓಡ್ ಹೋಗಿದ್ದ ಅಂತ ಹೇಳ್ತೇವೆ. ಓಕೆ, next move for second one. She had no choice but to drop schooling. ಶಾಲೆಯನ್ನ ಬಿಡೋದು ಬಿಟ್ಟು ಅಂದ್ರೆ ಶಿಕ್ಷಣವನ್ನ ಕಂಟಿನ್ಯೂ ಮಾಡದೆ ಇರೋದಕ್ಕೆ ಸಾಕಷ್ಟು ಕಾರಣಗಳಿರ್ತವೆ. ಅವರುಗಳು ಹೇಳ್ತೇವೆ ಅವಳು ಶಾಲೆಯನ್ನ ಬಿಡೋದು ಬಿಟ್ಟು ಬೇರೆ ಯಾವುದೇ ದಾರಿ ಇರಲಿಲ್ಲ. ಡ್ಯೂ ಟು ಸಮ್ ರೀಸನ್ಸ್. ಹೌದಾ? ನೋಡಿ, she had no choice, ಅವಳು ಬೇರೆ ಯಾವುದೇ ಆಯ್ಕೆಗಳಿಲ್ಲ. ಬಟ್ ಟು ಡ್ರಾಪ್ ಸ್ಕೂಲಿಂಗ್, ಶಾಲೆಯನ್ನ ಬಿಡೋದು ಬಿಟ್ಟು, ಡ್ರಾಪ್ ಮಾಡೋದನ್ನ ಬಿಟ್ಟು ಬೇರೆ ಯಾವುದೇ ಆಯ್ಕೆಗಳಿರಲಿಲ್ಲ, ಬೇರೆ ಯಾವುದೇ ಆಪ್ಷನ್ಸ್ ಇರಲಿಲ್ಲ ಅಂತ ಹೇಳ್ತೇವೆ. ಯಾವಾಗ? ಹಿಂದೆ. ಅದಕ್ಕೋಸ್ಕರ ಅವಳು ಶಾಲೆಯನ್ನ ಬಿಟ್ಟಿದ್ಲು. ಯಾವ ಕಾರಣಕ್ಕಾಗಿ ಬಿಟ್ಟಿದ್ದಿ ಅಂತ ಕೇಳ್ತೇವಲ್ಲ, ಐ ಹ್ಯಾಡ್ ನೋ ಚಾಯ್ಸ್ ಬಟ್ ಟು ಡ್ರಾಪ್ ಸ್ಕೂಲಿಂಗ್. ನನಗೆ ಶಾಲೆಯನ್ನ ಬಿಡೋದು ಬಿಟ್ಟು ಯಾವುದೇ ದಾರಿ ಇರಲಿಲ್ಲ. ಓಕೆ, ಈ ರೀತಿ ಸಿಂಪಲ್ ಆಗಿರ್ತಕ್ಕಂಥ ವಾಕ್ಯಗಳನ್ನ ನೀವು ಈ ಸ್ಟ್ರಕ್ಚರ್ ಅನ್ನ ಬಳಸಿ ಮನೆಯಲ್ಲೇ ಕಲಿಬಹುದು. ಐ ಹ್ಯಾವ್ ನೋ ಚಾಯ್ಸ್ ಬಟ್ ಟು ಲರ್ನ್ ಸ್ಪೋಕನ್ ಇಂಗ್ಲಿಷ್. ಈಗ ನೋಡಿ, ಹ್ಯಾವ್ ಅಂತಲ್ಲ, ಇದು V1 ಅಲ್ಲಿ ಹೇಳಿ. ನೋಡಿ, ನನಗೆ ಸ್ಪೋಕನ್ ಇಂಗ್ಲಿಷ್ ಅನ್ನ ಕಲಿಯೋದು ಬಿಟ್ಟು ಬೇರೆ ಯಾವುದೇ ಆಯ್ಕೆ ಇಲ್ಲ. ಅಂದ್ರೆ ಈಗ ಸದ್ಯ ಈಗ ಪ್ರೆಸೆಂಟ್ ಅಲ್ಲಿ ನಾನು ಅದನ್ನ ಕಲಿಲೇಬೇಕು. ಯಾವುದೇ ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಹೋಗಿರ್ತೇವೆ, ಅಲ್ಲಿ ಸ್ಪೋಕನ್ ಇಂಗ್ಲಿಷ್ ಬಹಳಷ್ಟು ನೀಡ್ ಆಗಿರುತ್ತೆ. ನಾವು ಹೇಳ್ತೇವೆ ಐ ಹ್ಯಾವ್ ನೋ ಚಾಯ್ಸ್ ಬಟ್ ಟು ಲರ್ನ್ ಸ್ಪೋಕನ್ ಇಂಗ್ಲಿಷ್. ಇಂಗ್ಲಿಷ್ ಅನ್ನ ಕಲಿಯೋದು ಬಿಟ್ಟು ನನಗೆ ಬೇರೆ ಯಾವುದೇ ದಾರಿ ಇಲ್ಲ. ಐ ಕಾಂಟ್ ಮ್ಯಾನೇಜ್
with other languages. ಹೌದಲ್ಲ, ಅವಾಗ ಏನ್ ಹೇಳ್ತೀವಿ, ಐ ಹ್ಯಾವ್ ನೋ ಚಾಯ್ಸ್ ಬಟ್ ಟು ಲರ್ನ್ ಸ್ಪೋಕನ್ ಇಂಗ್ಲಿಷ್. ಸ್ಪೋಕನ್ ಇಂಗ್ಲಿಷ್ ಅನ್ನ ಕಲಿಯೋದು ಬಿಟ್ಟು ನನಗೆ ಬೇರೆ ಯಾವುದೇ ದಾರಿ ಇಲ್ಲ ಈಗ ಪ್ರೆಸೆಂಟ್ ಅಲ್ಲಿ. ಓಕೆ, ಯಾವುದೇ ಆಪ್ಷನ್ಸ್ ಇಲ್ಲ ಅಂತ ಅರ್ಥ. ದೇ ಹ್ಯಾಡ್ ನೋ ಚಾಯ್ಸ್ ಬಟ್ ಟು ಅಟೆಂಡ್ ದ ಮೀಟಿಂಗ್. ಮೀಟಿಂಗ್ ಅಟೆಂಡ್ ಆಗೋದು ಬಿಟ್ಟು ಅವರಿಗೆ ಬೇರೆ ಯಾವುದೇ ಆಯ್ಕೆಗಳಿರ್ಲಿಲ್ಲ, ದಾರಿ ಇದ್ದಿರ್ಲಿಲ್ಲ ಅಥವಾ ಇರಲಿಲ್ಲ ಅಂತ ಹೇಳ್ತೀವಿ. ಅವರು ಅದನ್ನ ಅಟೆಂಡ್ ಆಗಲೇಬೇಕಾಗಿತ್ತು. ಸೊ ದಟ್ ದೇ ಅಟೆಂಡೆಡ್, ಅದಕ್ಕೋಸ್ಕರ ಅವರು ಅಟೆಂಡ್ ಆಗಿದ್ರು ಅಂತ ಅರ್ಥ. ಶಿ ಹ್ಯಾಡ್ ನೋ ಚಾಯ್ಸ್ ಬಟ್ ಟು ಮ್ಯಾರಿ. ಅವಳಿಗೆ ಮದುವೆಯನ್ನ ಆಗೋದು ಬಿಟ್ಟು ಬೇರೆ ಯಾವುದೇ ಆಯ್ಕೆಗಳಿರಲಿಲ್ಲ. ಸೊ ದಟ್ ಶಿ ಗಾಟ್ ಮ್ಯಾರಿಡ್, ಅದಕ್ಕೋಸ್ಕರ ಅವಳು ಮದುವೆ ಆಗಿದ್ಲು ಅಂತ ಅರ್ಥ. ಐ ಹ್ಯಾವ್ ನೋ ಚಾಯ್ಸ್ ಬಟ್ ಟು ವೇಟ್ ಫಾರ್ ಟ್ರೈನ್. ನನಗೆ ಟ್ರೈನ್ಗೆ ಕಾಯೋದನ್ನ ಬಿಟ್ಟು ಬೇರೆ ಯಾವುದೇ ಆಯ್ಕೆ ಇಲ್ಲ. ಅಂದ್ರೆ ಯಾವುದೇ ವೆಹಿಕಲ್ಸ್ ಕೂಡ ಇಲ್ಲ, ಇಲ್ಲಿ ಬಸ್ಸು ಕೂಡ ಇಲ್ಲ, ಬೈಕು ಕೂಡ ಇಲ್ಲ. ಅದಕ್ಕೆ ನಾನೇನ್ ಮಾಡ್ಬೇಕು, ಟ್ರೈನ್ಗೋಸ್ಕರ ಕಾಯ್ಲೇಬೇಕು. ಐ ಹ್ಯಾವ್ ನೋ ಚಾಯ್ಸ್, ನನಗೆ ಯಾವುದೇ ಆಪ್ಷನ್ಸ್ ಇಲ್ಲ ಅಥವಾ ಆಯ್ಕೆ ಇಲ್ಲ. ಅದಕ್ಕೋಸ್ಕರ ಬಟ್ ಟು ವೇಟ್ ಫಾರ್ ಟ್ರೈನ್, ನನಗೆ ಟ್ರೈನ್ಗೆ ಕಾಯೋದು ಬಿಟ್ಟು ಬೇರೆ ಯಾವುದೇ ಆಯ್ಕೆಗಳಿಲ್ಲ, ಆಪ್ಷನ್ಸ್ ಇಲ್ಲ ಅಂತ ಅರ್ಥ. ವಿ ಹ್ಯಾಡ್ ನೋ ಚಾಯ್ಸ್ ಬಟ್ ಟು ಮ್ಯಾನೇಜ್ ಅವರ್ ಎಕ್ಸ್ಪೆನ್ಸಸ್. ನಮ್ಮ ಖರ್ಚುಗಳನ್ನ ಮ್ಯಾನೇಜ್ ಮಾಡದೆ ಬೇರೆ ಯಾವುದೇ ಆಯ್ಕೆಗಳಿಲ್ಲ. ವಿ ಹ್ಯಾವ್ ಟು ಸ್ಪೆಂಡ್ ಕೇರ್ಫುಲಿ, ನಾವು ಬಹಳ ಜಾಗರೂಕತೆಯಿಂದ ಖರ್ಚು ಮಾಡಬೇಕು. ನೋಡಿ, ವಿ ಹ್ಯಾಡ್ ನೋ ಚಾಯ್ಸ್ ಬಟ್ ಟು ಮ್ಯಾನೇಜ್ ಅವರ್ ಎಕ್ಸ್ಪೆನ್ಸಸ್. ನಮಗೆ ನಮ್ಮ ಖರ್ಚುಗಳನ್ನ ಮ್ಯಾನೇಜ್ ಮಾಡದೆ ಬೇರೆ ಯಾವುದೇ ಆಯ್ಕೆಗಳು ಇದ್ದಿರಲಿಲ್ಲ ಅಥವಾ ಇರಲಿಲ್ಲ ಅಂತ ಅರ್ಥ. ಓಕೆ, ಲಾಸ್ಟ್ ಒನ್. He had no choice but to resign for work. ಅವನು ಕೆಲಸಕ್ಕೆ ರಾಜೀನಾಮೆಯನ್ನ ಕೊಡೋದು ಬಿಟ್ಟು ಬೇರೆ ಯಾವುದೇ ಆಯ್ಕೆಗಳಿರ್ತಿರ್ಲಿಲ್ಲ. ಇದು ಪಾಸ್ಟ್ ಅಲ್ಲಿ ಹೇಳ್ತೇವೆ, ಇದು V1. ಅಂದ್ರೆ ಈ ರೀತಿ ನಾವು ಕೆಲವೊಂದು ಸಂದರ್ಭಗಳಲ್ಲಿ ಯಾವುದೇ ಒಂದು ಆಯ್ಕೆ ಅಥವಾ ಆಪ್ಷನ್ಸ್, ಯಾವುದೇ ಒಂದು ದಾರಿ ಇಲ್ಲದೆ ಇದ್ದಾಗ ನಾವು ಸಾಕಷ್ಟು ಉದಾಹರಣೆಗಳ ಜೊತೆಗೆ ನಾವು ಮಾತಾಡ್ತಿರ್ತೇವೆ. ಅವಾಗ we use often these sentences every time. So in this class I have explained about how to use the sentences using have no choice but, had no choice but, V1. I hope you understand very well with this simple structure. ಈಗ ನಾನು ಕೆಲವೊಂದಿಷ್ಟು ವಾಕ್ಯಗಳನ್ನ ಹೇಳ್ತೀನಿ, ನೀವು ಕಮೆಂಟ್ ಮುಖಾಂತರ ಮಾಡಿ ತಿಳಿಸಿ. ಓಕೆ, ಅವನು ಲೋನ್ ತಗೋದೇ ಬಿಟ್ಟು ಬೇರೆ ಯಾವುದೇ ದಾರಿ ಇರಲಿಲ್ಲ. ಅವಳು ಮದುವೆಗೆ ಹೋಗೋದು ಬಿಟ್ಟು ಬೇರೆ ಯಾವುದೇ ಆಯ್ಕೆಗಳಿರಲಿಲ್ಲ ಅಂತ ಅರ್ಥ. ಈ ಎರಡು ವಾಕ್ಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಇವತ್ತಿನ ಒಂದು ತರಗತಿಯಲ್ಲಿ ತುಂಬಾ ಉಪಯುಕ್ತವಾಗಿರ್ತಕ್ಕಂಥ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಬಳಸ್ತಕ್ಕಂಥ ವಾಕ್ಯಗಳನ್ನ ಕಲ್ಪಿ. ನಾಳೆ ಒಂದು ಕ್ಲಾಸ್ ಅಲ್ಲಿ ಇದೇ ರೀತಿ ಹೆಚ್ಚಿನ ಒಂದು ಕಾನ್ಸೆಪ್ಟ್ ಜೊತೆಗೆ ನಾನು ನಿಮ್ಮ ಜೊತೆಗೆ ಬರ್ತೀನಿ. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.